ಪ್ರಕಾರ ಸ್ವಾಮೀಜಿಯ ಡೆಫಿನೇಷನ್ ಏನು? ಸ್ವಾಮಿತ್ವ ಅಂತಂದರೆ ನೀನು ಸತ್ಯವಾಗಿರು, ತ್ಯಾಗಿಯಾಗಿರು, ಒಂದಿಷ್ಟು ಜ್ಞಾನದ ಆರ್ಜನೆ ಏನು ಮಾಡ್ಕೊ. ಸ್ವಾಮಿತ್ವ ಅಂದರೆ ನೀನು ಸ್ವಾಮಿಯೇ, ಸ್ವಾಮಿ ಅಲ್ಲ ಅಂತ ನೀ ಯಾಕೆ ಅನ್ಕೋತಿ? ಸ್ವಾಮೀಜಿ ಅಂದರೆ ನೀನು ಡ್ರೆಸ್ಸಲ್ಲಿ ನೋಡ್ತಿದ್ದಿ, ನೀನು ಸ್ವಾಮಿ ಅಲ್ಲ ಅಂತ ಯಾಕೆ ಅನ್ಕೊಳ್ತಿ? ಸ್ವಾಮಿತ್ವ ಅನ್ನೋದು ನಿನ್ನೊಳಗಿದೆ, ನಿನ್ನ ಗುಣ, ನಿನ್ನ ಜ್ಞಾನ. ಸ್ವಾಮಿತ್ವ ವೇಷದಿಂದಲ್ಲ, ಭೂಷಣದಿಂದಲ್ಲ. ನಾನು ಸ್ವಾಮಿ ಅಂತ ನಾನೆಲ್ಲೂ ಹೇಳಿಲ್ಲ. ಅದನ್ನ ಮತ್ತೆ ತಮಗೆ ಯಾಕೆ ಈ ರೀತಿಯಾದಂತಹ ವೇಷಭೂಷಣ? ಅದು ನನಗಿಷ್ಟ ಕಣಯ್ಯ. ಇಷ್ಟ ಅಂದಾಕ್ಷಣಕ್ಕೆ ಯಾರೇನು ಬೇಕಾದ್ರೆ ಹಾಕೋಬಹುದು? ಹಾಕೊಳ್ಳಯ್ಯ, ಯಾರು ಬೇಡ ಅಂದಿತ್ತು ನಿನ್ನ? ಈ ಲೋಕದಲ್ಲಿ ನಿನಗೆ ಇಷ್ಟ ಬಂದಂತೆಯೇ ನೀನು ಬದುಕಬೇಕು, ಬೇರೆಯವ್ರ ಇಷ್ಟಕ್ಕೆ ನೀನು ಬದುಕಬೇಡ. ನಿನಗದು ಇಷ್ಟವಾಗ್ತಿದೆಯೋ, ಪೂರ್ವಾರ್ಜಿತ ಕರ್ಮ ವಿಶೇಷ ಫಲಗಳಿಂದ ಪೂರ್ವಜನ್ಮದ ವಾಸನೆಯಿಂದ ನಿನಗೆ ಬಂದಿರ್ಬೋದು ಕಣಯ್ಯ. ನೀನು ಇನ್ನೊಬ್ಬರ ಇಷ್ಟಕ್ಕೆ ನಿನ್ನ ಇಷ್ಟವನ್ನು ಕೊಂದುಕೊಂಡು ಬದುಕುವಂಥದ್ದು ಯಾರು ಹೇಳಿಲ್ಲ ನಿನಗೆ. ಓಕೆ, ನೀನು ಒಪ್ಪುತ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದೆಲ್ಲವೂ ಲೌಕಿಕ ಜೀವನದಲ್ಲಿ ಸಾಧ್ಯ ಇದೆ. ನೀನು ನಿನಗಾಗಿ ಬದುಕು, ನೀನು ಇಷ್ಟದಂತೆ ಬದುಕು ಅನ್ನೋದು. ತಾವೊಬ್ಬರು ಆಧ್ಯಾತ್ಮಿಕ ಜೀವನದಲ್ಲಿರುವಂತಹ ಸ್ವಾಮಿಗಳು, ನೀವೇ ಕರೆದುಕೊಂಡಂತೆ ಕಾಳಿ ಮಠದ ಸ್ವಾಮಿಗಳು. ಹೀಗಾಗಿ ತಾವು ಕಾಷಾಯ ವಸ್ತ್ರವನ್ನು ಧರಿಸ್ತೀರಾ ಅಂತ ಹೇಳ್ತೀರಾ, ವೇಷಭೂಷಣವು ಸ್ವಾಮೀಜಿಗಳ ಥರ ಕಾಣಿಸ್ಕೊಳ್ತೀರಾ. ನನಗಿಷ್ಟ, ನಾನು ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಬೇರೆಯವರು ಹಾಕೊಳ್ಳೋಕೆ ಅವಕಾಶ ಇಲ್ಲ, ಹೇಗೆ ಸಾಧ್ಯ? ನಿಮಗೂ ಇಷ್ಟವಾಗಿದ್ದರೆ ನನ್ನೊಬ್ಬನಿಗೆ ಯಾಕೆ ಹೇಳ್ತೀರಿ? ನಿಮ್ಮ ಮನದಲ್ಲಿ ಆ ಒಂದು ಭಾವ ಇದ್ದರೆ ನೀವು ಹಾಕಬಹುದು. ನಿನ್ನ ಮನೋ ವಿಕಾಸದಲ್ಲಿ ಆ ಪರಮಾತ್ಮ ಇಲ್ಲ ಅಂತಿರೋ, ನಿನ್ನ ಒಳಗೊಂದು ಆತ್ಮ ಇದೆಯೋ, ಆತ್ಮಕ್ಕೆ ಚೈತನ್ಯ ಇದೆಯೋ, ಆತ್ಮ ಚೈತನ್ಯ ಅದನ್ನು ಒಪ್ತಾ ಇದೆಯೋ, ನಿನ್ನ ಆತ್ಮ ಚೈತನ್ಯಕ್ಕಿಂತ ಮಿಗಿಲಾದದ್ದೇನಾದರೂ ಇದೆಯೋ ಜಗತ್ತಿನಲ್ಲಿ? ಇಲ್ಲ. ನಿನ್ನ ಚೈತನ್ಯ ಅದನ್ನು ಹೇಳ್ತಾ ಇದೆ ಕಣಯ್ಯ. ಲೌಕಿಕವಾದ ಜಗತ್ತು ಬೇರೆ, ಆಧ್ಯಾತ್ಮಿಕ ಜಗತ್ತು ಬೇರೆ. ಮೇಲೊಂದು ಪುರ ಕೆಳಗೊಂದು ಪುರ ಅಲ್ಲ, ನಿನ್ನ ಆತ್ಮದೊಳಗಿರುವ ಅಂತರ್ಪುರ, ಅಲ್ಲಿರುವ ಪರಮಾತ್ಮ ನಿನ್ನನ್ನು ಒಪ್ಪಿದ್ದರೆ, ಅವನು ನಿನಗೆ ಸನ್ಮತಿಸಿದ್ದರೆ. ಸನ್ಮತಿ ಅಂದ್ರೇನು? ಒಪ್ಪಿಗೆ. ಮತಿ ಅಂದ್ರೇನು? ಬುದ್ಧಿ. ಸಾಕ್ಷರ, ಒಳ್ಳೆಯ ಬುದ್ಧಿ. ಅದಿದ್ದರೆ, ಅದೇನಾದರೂ ನಿನಗೆ ಒಪ್ಪಿಕೊಂಡರೆ, ನೀನು ಏನನ್ನು ಮಾಡುತ್ತಿರುವೆ ಅನ್ನೋದನ್ನು ಒಳಗಡೆ ಒಪ್ಕೊಂಡಾಗಿದೆ ಅಂದಾಗ ನೀನು ಲೌಕಿಕ ಏನು, ಅಲೌಕಿಕ ಏನು, ಮೇಲೇನು ಕೆಳಗೇನು, ನಿನಗೆಲ್ಲವೂ ಒಂದು.